ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿಮ್ಮ ಸಹವಾಸವೇ ಬೇಡ, ನಮ್ಮ ಬಿಲ್ಡಿಂಗನ್ನು ಖಾಲಿ ಮಾಡಿರಿ, ನಿಮ್ಗೆ 2 ತಿಂಗಳ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೋತೋಷ್ ಸಾಹಾ ಅಲಿಯಾಸ್ ಮೊಂಟೋ ಸಾಹಾ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿರುವಂಥ ವ್ಯಕ್ತಿ. ಈತ ಬಿಲ್ಡಿಂಗಿನ ಮಾಲೀಕ. ಈತನಿಗೆ ಇವರ ಕಿರುಕುಳವನ್ನು ಸಹಿಸಿ ಸಾಕಾಗಿ ಹೋಗಿತ್ತು. ಅವಕಾಶಕ್ಕಾಗಿ ಹುಡುಕ್ತಾ ಇದ್ದ. ಖಾಲಿ ಮಾಡು ಅಂದಾಗೆಲ್ಲ ಇವರು ದಾದಾಗಿರಿ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ ಅಂತ ಸುಮ್ಮನಿದ್ದ. ಇವ್ರದ್ದೇ ಅಧಿಕಾರ ಇತ್ತು. ಈಗ ಸರ್ಕಾರ ಬಿದ್ದಿದೆ, ಈಗಲಾದರೂ ನನ್ನ ಬಿಲ್ಡಿಂಗನ್ನು ಖಾಲಿ ಮಾಡಿಕೊಡ್ರಿ. ನಾನು ಹೇಳ್ತಾ ಇರೋದು ತೃಣಮೂಲ ಭವನ್ ಅನ್ನುವಂಥ ಆಫೀಸ್ ಮಾಡಿರುವಂಥ TMC ಕಚೇರಿಯ ಮಾಲೀಕನ ಬಗ್ಗೆ. ಆತನೇ ಮನೋತೋಷ್ ಸಾಹಾ ಅಲಿಯಾಸ್ ಮೊಂಟೋ ಸಾಹಾ. 2022ರಲ್ಲಿ ಇಲ್ಲಿಗೆ ಬಂದದ್ದು ತೃಣಮೂಲ ಕಾಂಗ್ರೆಸ್ ಆಫೀಸು. ಮುಂಚೆ ಅದು ತಾಪ್ಸಿಯಾದಲ್ಲಿತ್ತು. ಅದನ್ನು ರಿನೋವೇಷನ್ ಮಾಡಬೇಕು ಅಂದ ಅಭಿಷೇಕ್ ಬ್ಯಾನರ್ಜಿ. ಆಯಿತು ಅಂದ್ಲು ಅವ್ರ ಸೋದರತ್ತೆ. ಆವಾಗ ಎಲ್ಲಿ ಹೋಗ್ಬೇಕು ಅಂದರೆ EM ಬೈಪಾಸ್ ಇದೆಯಲ್ಲ, ಆ ಬೈಪಾಸ್ ಹತ್ರ ಒಂದು ಬಿಲ್ಡಿಂಗ್ ಇದೆ, ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗು. ಅದರ ಪಕ್ಕದಲ್ಲಿ ಒಂದು ಜಾಗ ಖಾಲಿ ಇದೆ, ಅಲ್ಲಿ ಹೋಗೋಣ. 2022ರಲ್ಲಿ ಬಂದವರು 4 ವರ್ಷ ಆದರೂ ಕೂಡ ರಿನೋವೇಷನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದವರು ಖಾಲಿನೂ ಮಾಡಲಿಲ್ಲ, ಬಾಡಿಗೆನೂ ಸರಿಯಾಗಿ ಕೊಡ್ತಾ ಇಲ್ಲ. ಕೊನೆಗೆ ಬೇಸತ್ತು ಈತ ಯಾವಾಗ ಸರ್ಕಾರ ಬೀಳುತ್ತೋ ಇವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾನೆ. ತಕ್ಷಣದಲ್ಲಿ ಖಾಲಿ ಮಾಡಿ ಅಂದಿದ್ದಾನೆ. ಸರ್ಕಾರ ಬೀಳೋದು ಅಂದರೆ ಏನು ಅಂದರೆ ಅದು ಇದೆ. ಸರ್ಕಾರ ಬಿದ್ದಾಗ ಯಾವ ರೀತಿ ಹೊಡೆತ ಬೀಳತ್ತೆ ಅಲ್ಲಿಯ ನಾಯಕರಿಗೆ, ಆ ಪಕ್ಷದಲ್ಲಿರುವಂಥವ್ರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಒಂದು ಬಿಲ್ಡಿಂಗನ್ನು ನವೀಕರಿಸಲಿಕ್ಕೆ ಬೇರೆ ಬಿಲ್ಡಿಂಗ್ ಹೋಗೋದು, ಬಾಡಿಗೆ ತಗೊಳ್ಳೋದು, ಇವೆಲ್ಲ ಸ್ವಾಭಾವಿಕವಾದ ಪ್ರಕ್ರಿಯೆಗಳು. ಆದರೆ ನೀವು ಕಾನೂನುಬದ್ಧವಾಗಿದ್ದೀರಾ, ಸಂವಿಧಾನಾತ್ಮಕವಾಗಿ ನಡ್ಕೋತಾ ಇದ್ದೀರಾ ಅನ್ನೋದು ಭಾಳ ಮುಖ್ಯವಾದದ್ದು. ಇವರ ದಾದಾಗಿರಿಗೆ ಯಾರು ಬೇಕಾದರೂ ನಾವು ನಮ್ಗೆ ಹೆಂಗೆ ಬೇಕಂಗೆ ನಾವು ಅವ್ರ ಮೇಲೆ ಸವಾರಿ ಮಾಡ್ತೀವಿ ಅಂದಾಗ ಈ ಸ್ಥಿತಿ ಬರುತ್ತೆ. ಇನ್ನು ನಾನು ಹೆಡ್ಡಿಂಗಲ್ಲಿ ನಾನು ಥಂಬ್ನೇಲಲ್ಲಿ ಹಾಕಿದ ಹಾಗೆ ಈ ಯೋಗಿ ಮಾಡೆಲ್ ಬಗ್ಗೆ ಹೇಳ್ತೀನಿ ಅಂತ ನನಗೆ ನಗು ಬರ್ತಾ ಇದೆ. ಈ ಶಮೀಮ್ ಅಹಮ್ಮದ್ ಅನ್ನೋನು, ಈ ಶಮೀಮ್ ಅಹಮ್ಮದನ್ನು ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವ್ನು ನೋಡೋಕ್ಕೆ ನನಗೆ ನಗು. ನೀವು ಗಮನಿಸಿ ನೋಡಿ, ಆತನ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಟಲಾಗಿದೆ. ನೀವು ಯಾವುದೇ ಒಬ್ಬ ಆರೋಪಿಯನ್ನು ಅಥವಾ ಗೂಂಡಾನನ್ನು ಅಥವಾ ರೌಡಿ ಶೀಟರ್ನನ್ನು ಕರ್ಕೊಂಡು ಹೋಗುವ ಹೆಂಗೆ ಕರ್ಕೊಂಡು ಹೋಗ್ತಾರೆ ನೀವು ನೋಡಿದಿರಿ. ಪಶ್ಚಿಮ ಬಂಗಾಳದಲ್ಲಿ ವಿಚಿತ್ರವಾದಂಥ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ಳಲಾಗಿದೆ. ಏನಂದರೆ ಆತನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ 2 ದಾರವನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಬಿಳೆ ಯೂನಿಫಾರ್ಮ್ ಹಾಕ್ಕೊಂಡ್ರು ಪೊಲೀಸರು. ಆಮೇಲೆ ಆತನ ಕಾಲಲ್ಲಿ ಚಪ್ಪಲಿ ಇಲ್ಲ. ಆಮೇಲೆ ಆತನಿಗೆ ಪ್ಯಾಂಟು ಶರ್ಟು ಇಲ್ಲ, ಚಡ್ಡಿ ಮತ್ತು ಬನಿಯನ್ ಮೇಲೆ ಊರಲ್ಲೆಲ್ಲ ಈತನನ್ನು ಮೆರವಣಿಗೆ ಮಾಡಿ, ಇದಕ್ಕೆ ಅವ್ರು ಹೇಳೋದೇನು ಅಂದರೆ ಇದು ಪರೇಡ್ ಮಾಡ್ತಾ ಇದ್ದೀವಿ ಅಂತ. ಶಮೀಮ್ ಅಹಮ್ಮದ್ ವಾಸ್ ಪರೇಡೆಡ್ ಬೈ ವೆಸ್ಟ್ ಬೆಂಗಾಲ್ ಪೊಲೀಸ್. ಪರೇಡ್ ಮಾಡಿಸ್ತಾ ಇದ್ದಾರೆ. ಎಲ್ಲಿ? ಆತ ಯಾವ ಏರಿಯಾದಲ್ಲಿ ಗುಂಡಾಗಿರಿ ಮಾಡ್ತಾ ಇದ್ನಲ್ಲ, ಅದೇ ಏರಿಯಾದಲ್ಲಿ ಬಟ್ಟೆ ಇಲ್ಲದೆ ಆತನನ್ನು ಊರು ತುಂಬ ಓಡಾಡಿಸಿ ಅದಾದಮೇಲೆ ಆತನನ್ನು ಕರ್ಕೊಂಬರಲಾಗತ್ತೆ. ಈತ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದ ಅಂದರೆ, ಕಟುಮನಿ ತೆಗೆದುಕೊಳ್ಳೋದರಲ್ಲಿ ನಂಬರ್ 1 ಈತ, ಟೋಲಾಬಾಜಿ ಕೊಡೋದ್ರ ನಂಬರ್ 1, ಜೊತೆಗೆ ಶಿವಪುರ್ ಅಂಥೇಳಿ ಅಲ್ಲಿದ್ದಂಥ ವ್ಯಕ್ತಿ ಈತ. ಆಯಿತಾ? ಆಮೇಲೆ ಪಕ್ಕಾ ಅಭಿಷೇಕ್ ಬ್ಯಾನರ್ಜಿಯ ಬಲಗೈ ಬಂಟ. ಏನೇ ಕೆಲಸ ಆಗಬೇಕು ಅಭಿಷೇಕ್ ಬ್ಯಾನರ್ಜಿ ಹತ್ರ, ಈ ಶಮೀಮ್ ಅಹಮ್ಮದ್ ಹತ್ರ ಹೋಗ್ಬಿಟ್ರೆ ಸಾಕು, ಆತ ವ್ಯವಸ್ಥೆ ಮಾಡಿಕೊಡೋನು. ಆಮೇಲೆ ಗುಂಡಾಗಿರಿ ಮಾಡಿದ್ರೆ ನಿಸ್ಸೀಮ. ಚುನಾವಣೆಯ ಸಂದರ್ಭದಲ್ಲಿ ಈತ ಕೊಟ್ಟಂಥ ಉಪದ್ರವ 1 ಅಲ್ಲ 2 ಅಲ್ಲ, 20 ನಾಡ ಬಾಂಬ್ಗಳನ್ನು ಎಸಿಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಬೈಕಲ್ಲಿ ಬಂದು. ಈತನ ಮೇಲೆ 1 ಅಲ್ಲ 2 ಅಲ್ಲ 13 ಮೊಕದ್ದಮೆಗಳು ಬಾಕಿ ಇದ್ದಾವೆ ಈಗಾಗಲೇ. ಈತನ ಮೇಲೆ ಯಾವ ಪೊಲೀಸರು ಕ್ರಮ ಕೈಗೊಳ್ತಿರಲಿಲ್ಲ. ಮತ್ತು ಈತ ಹೇಳಿದಾಗ ಪೊಲೀಸರು ಕೇಳೋರು, ಯಾಕಂದ್ರೆ ಅವ್ರ ವರ್ಗಾವರ್ಗಿ, ಅವರ ಬಡ್ತಿ, ಅವರ ಸಸ್ಪೆನ್ಷನ್ನು ಎಲ್ಲ ಈ ಶಮೀಮ್ ಅಹಮ್ಮದ್ ನೋಡ್ಕೋತಾರೆ. ಈಗ ಒದ್ದು ಒಳಗಡೆ ಹಾಕಿದ್ದಾರೆ. ಹಾಕೋದಷ್ಟೇ ಅಲ್ಲ, ಆತನ ಪರೇಡನ್ನು ಮಾಡಿಸಿದ್ದಾರೆ. ಶಮೀಮ್ ಅಹಮ್ಮದ್ ಒಬ್ಬನೇ ಅಲ್ಲ, ಶಮೀಮ್ ಅಹಮ್ಮದ್ಗೆ ಬಡೇ ಭಾಯ್ ಅಂತ ಕರಿತಾರೆ. ಇವನು ಬಡೇ ಭಾಯ್ ಅಂತೀವಿ. ನೀವು ನೋಡಿದ್ರೆ ಹೆಂಗೆ ಕಾಣಿಸ್ತಾನೆ ನೋಡ್ರಿ. ಎರಡನೇದ್ದು ಈ ಶಾಹೀನ್ ಮೊಲ್ಲಾ ಅಂಥೇಳಿ, ಈತನಿಗೆ ಛೋಟಾ ಡಾನ್ ಅಂತ ಕರೆಯೋರು. ಈ ಶಾಹೀನ್ ಮೊಲ್ಲಾ ಕೂಡ ಇದೇ ಕೇಸು. ಇವನು ಯಾವ ಮುಲ್ಲಾ ಏನು ನನಗಂತೂ ಗೊತ್ತಿಲ್ಲ. ಈತನ ಆಕಾರ ನೋಡಿದರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಈತ ಹೆಂಗಿದಾನೀಗ ಅಂತ.
ಈತನದು ಅದೇ ಪರಿಸ್ಥಿತಿ, ಪ್ಯಾಂಟು ಶರ್ಟು ಇರಲಾರ್ದೆ ಚಡ್ಡಿ ಬನಿಯನ್. ನನ್ನ ಪೊಲೀಸರ ಬಗ್ಗೆ ಭಾಳ ದೊಡ್ಡದಾದಂಥ ಅಭ್ಯಂತರ ಇದೆ. ಏನಪ್ಪ ಅಂದರೆ, ಇವರು ಚಡ್ಡಿ ಬನಿಯನ್ನಾದರೂ ಯಾಕೆ ಬಿಟ್ರಿ, ಅದು ಬೇಕಾಗಿರಲಿಲ್ಲ ಇವರಿಗೆ. ಪೂರ್ತಿ ನಗ್ನ ಮಾಡಿ ಚಡಿ ಏಟ್ ಕೊಡ್ತಾ ಊರು ತುಂಬ ಅಡ್ಡಾಡಿಸಿದ್ರೆ ಆವಾಗ ಈ ರೀತಿ ಉಪಟಳ ಮಾಡುವಂಥ ರೌಡಿ ಶೀಟ್ರಿಗೆ ಅರ್ಥ ಆಗೋದು ನಮ್ಮ ಪರಿಸ್ಥಿತಿ ಏನಾಗತ್ತೆ ಅಂತ. ಏನಾಗತ್ತೆ, ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಹೇಳಬೇಕು. ಜಪಾನ್ಗೆ ಹೋಗಿ ನಾವು ಚೈನಿ ಭಾಷೆ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗತ್ತೆ ರೀ? ಇವ್ರಿಗೆ ಭಾಳ ಗೌರವಯುತವಾಗಿ ಇವರನ್ನು ವ್ಯಾನಲ್ಲಿ ಕೂಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದರೆ ಅರ್ಥ ಆಗೋದಿಲ್ಲ. ಈ ರೀತಿ ಒಂದು ರೌಂಡ್ ಊರು ತುಂಬ ಈತನ ಮೆರವಣಿಗೆ ಆಗಿಬಿಟ್ರೆ ಈತನ ಚೇಲಾಗಳು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಮೂರನೇದ್ದು ಆಕಾಶ್ ಸಿಂಗ್ ಅಂಥೇಳಿ, ಈತ ಫೈರಿಂಗ್ ಮಾಡಿ ಸಿಕ್ಕಾಕೊಂಡಿದ್ದ. ಇವನು 2 ಸಲ ಯಾವಾಗಲೂ ನಾಡ ಬಂದೂಕು ಪಿಸ್ತೂಲ್ ಇಟ್ಕೊಂಡು ಅಡ್ಡಾಡ್ತಾ ಇದ್ದಂಥ ಇವನನ್ನು ಕೂಡ ಇದೇ ರೀತಿ ಪರೇಡ್ ಮಾಡಿಸಿದ್ದಾರೆ. ಅದರದ್ದು ಫೋಟೋ ಇಲ್ಲಿ ಹಾಕಿದ್ದೀನಿ. ಯೋಗಿ ಮಾಡೆಲ್ ಅಂತ ಹೇಳಿದ್ನಲ್ಲ, ಯೋಗಿ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಉತ್ತರ ಪ್ರದೇಶದಲ್ಲಿ ಅಂದರೆ, ಯಾರು ದೊಡ್ಡ ದೊಡ್ಡ ಗೂಂಡಾಗಳಂತಾರಲ್ಲ, ಛೋಟಾ ಡಾನ್, ಆಮೇಲೆ ಬಡೆ ಭಾಯ್, ಈ ರೀತಿ ಹೆಸರು ಇಟ್ಕೊಂಡದಲ್ಲ, ಫಸ್ಟ್ ಅವ್ರನ್ನ ತದಕೋದು. ಎಡಗಡೆ ಎತ್ತಿಗೆ ಹೊಡೆದ್ರೆ ಬಲಗಡೆ ಎತ್ತು ತಂತಾನೆ ಓಡುತ್ತಂತೆ. ಈತ ಸಲೀಂ ಮೌಲಾನನ್ನು ಒಳಗೆ ಹಾಕಿದ್ದಾರೆ ಅಂತ ಗೊತ್ತಾದ ತಕ್ಷಣ, ಅವನನ್ನು ಮೆರವಣಿಗೆ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಉಳಿದವರೆಲ್ಲ ಬಂದಲ್ಲಿ ಸರೆಂಡರ್ ಆಗ್ತಾರೆ. ನಿಮ್ಗೆ ಗೊತ್ತಿರಬೇಕು, ಉತ್ತರ ಪ್ರದೇಶದಲ್ಲಿ ದಯವಿಟ್ಟು ನಮ್ಮನ್ನು ಎನ್ಕೌಂಟರ್ ಮಾಡಬೇಡಿ, ನಾವು ಶರಣಾಗತಿ ಆಗ್ತೀವಿ ಅಂತ ಇನ್ನಿಲ್ಲದ ಹಾಗೆ ಪ್ರತಿಯೊಬ್ಬರು ಕೂಡ ರೌಡಿಗಳು ಶರಣಾದರು. ಅಷ್ಟೇ ಅಲ್ಲ, ಅತೀಕ್ ಅಹಮದ್ ಪಂಜಾಬ್ ಜೈಲಿನಲ್ಲಿದ್ದವನು ನನಗೆ ದಯವಿಟ್ಟು ಉತ್ತರ ಪ್ರದೇಶದ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ಬಿಡಿ, ಕರ್ಕೊಂಡು ಹೋಗೋ ದಾರಿಲೇ ನನಗೆ ಗುಂಡು ಹೊಡೆದು ಸಾಯಿಸ್ತಾರೆ, ದಯವಿಟ್ಟು ನನಗೆ ಉತ್ತರ ಪ್ರದೇಶ ಬೇಡ, ಇದೇ ಜೈಲಲ್ಲಿ ಬೇಕಾದ್ರೆ ಜೀವಮಾನ ಪರ್ಯಂತ ಇರ್ತೀನಿ ಅಂತ ಇನ್ನಿಲ್ಲದ ಹಾಗೆ ಗೋಗರ್ದ. ಅತೀಕ್ ಅಹಮದ್ಗೆ ಎಲ್ಲಿಂದ ಪಂಜಾಬದಿಂದ ಉತ್ತರ ಪ್ರದೇಶದವರೆಗೂ ಬರೋವರೆಗೂ ಕೂಡ ಚಾನಲ್ನವರು ಕ್ಯಾಮ್ರಾ ಇಟ್ಕೊಂಡು ಲೈವ್ ತೋರಿಸಿದರು. ನಾನು ಸ್ವತಃ ನೋಡಿದಂಥ ವ್ಯಕ್ತಿ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಂದು ಉತ್ತರ ಪ್ರದೇಶ ತಲುಪಿದ, ನಿಟ್ಟುಸಿರು ಬಿಟ್ರಿ ಎಲ್ಲರೂ. ದಾರಿನಲ್ಲೇ ಈತನನ್ನು ಗುಂಡು ಹೊಡೆದು ಸಾಯಿಸಲಿಲ್ಲ, ಅಥವಾ ಯಾರೋ ಸುತ್ತಮುತ್ತಲಿರೋಂಥ ಈತನ ಜೊತೆಗಾರರು ಯಾರೋ ದುಷ್ಕರ್ಮಿಗಳು ಸಿನಿಮಾದಲ್ಲಿ ಮಾಡ್ತಾರಲ್ಲ, ಹಂಗೆ ವ್ಯಾನ್ ಮೇಲೆ ದಾಳಿ ಮಾಡಿ ಆತನನ್ನು ಬಿಡಿಸ್ಕೊಂಡು ಹೋಗೋ ಪ್ರಯತ್ನ ನಾವು ಯಾವುದು ಮಾಡಲಿಲ್ಲ ಅಂತ ಸಮಾಧಾನ ಪಟ್ಟರೆ, ಈತನ ಮೆಡಿಕಲ್ ಟೆಸ್ಟ್ಗೆ ಸಂಜೆ 7 ಗಂಟೆಗೆ ಕರ್ಕೊಂಡು ಹೋದಾಗ ಪತ್ರಕರ್ತರು ಸುತ್ತಲೂ ನಿಂತ ಗುಂಡು ಹೊಡೆದರು. ಈ ಪರಿಸ್ಥಿತಿ ಬರುತ್ತೆ ಅಂತ ಅತೀಕ್ ಅಹಮದ್ ದಯವಿಟ್ಟು ನನ್ನನ್ನು ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದ್ದು. ಅದರ ಯಥಾವತ್ ಚಿತ್ರಣವನ್ನು, ಯಥಾವತ್ ದೃಶ್ಯವನ್ನು ಇವತ್ತು ನಾನು ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೀನಲ್ಲ, ನನಗೆ ಎಷ್ಟು ಸಂತೋಷ ಆಗಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ರೀತಿಯ ಕಾರ್ಯಾಚರಣೆ ಆದಾಗ ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಒಂದು ಸುಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ. ಒಂದು 2-3 ಘಟನೆಗಳನ್ನು ನಿಮ್ಗೆ ಹೇಳ್ತೀನಿ. ಹೇಳಿದಾಗ ನಿಮ್ಮ ಪಶ್ಚಿಮ ಬಂಗಾಳ ಸ್ಥಿತಿ ಹೇಗಿದೆ ಅಂತ, ಹೇಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಎಲ್ಲ ವಿಷಯ ನಿಮಗೆ ಪ್ರಾಯಶಃ ಎಲ್ಲ ಗೊತ್ತಿದೆ. ಖಚಿತವಾದಂಥ ಮತ್ತು ಸಾಕ್ಷ್ಯಾಧಾರಗಳಿರುವಂಥ 2 ಘಟನೆಗಳನ್ನು ಹೇಳಿದಾಗ ನಿಮ್ಗೆ ಅದರ ಸ್ಪಷ್ಟನೆ ಆಗುತ್ತೆ. ಈ ಡೈಮಂಡ್ ಹಾರ್ಬರ್ ಮಾಡೆಲ್ ಅಂತ ಈತ ಹೇಳ್ತಾನಲ್ಲ, ಅಭಿಷೇಕ್ ಬ್ಯಾನರ್ಜಿ 7 ಲಕ್ಷ ಮತಗಳನ್ನು ತೊಗೊಂಡು ಗೆದ್ದದ್ದವನು. ಹಿಸ್ಟಾರಿಕಲ್ ವಿನ್ ಅವನು, ಅದ್ರ ಬಗ್ಗೆ 2 ಮಾತನೇ ಇಲ್ಲ, ಹಿಸ್ಟಾರಿಕಲ್ ವಿಕ್ಟ್ರಿ ಅವನು. ಯಾವ ರೀತಿಯ ನೆಕ್ಸಸ್ ಆತಂದಿತ್ತು ಅನ್ನೋದನ್ನು ಆಲೋಚನೆ ಮಾಡ್ಬೇಕು ನಾವು. 24 ಪರಗನಾ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, 24 ಪರಗನಾ ಡಿಸ್ಟ್ರಿಕ್ಟ್ ಸೌತ್ನಲ್ಲಿ ಬರುತ್ತೆ. ಡಿಸ್ಟ್ರಿಕ್ಟಲ್ಲಿ ಈ ಡೈಮಂಡ್ ಹಾರ್ಬರ್ ಇದೆ ಅಲ್ಲ, ಹೂಗ್ಲಿ ನದಿ ಇದೆ. ಹೂಗ್ಲಿ ನದಿಯ ಪಕ್ಕದಲ್ಲಿ ಅಲ್ಲಿ ಆಂಕರೇಜ್ ಪೋರ್ಟ್ ಅಂತ ಪೋರ್ಟ್ ಇದೆ, ರೇವಾಪಟ್ಟಣ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಇದಕ್ಕೆ. ಇಲ್ಲಿ ಹಾಜಿಪುರ್ ಕ್ರೀಕ್ ಅಂತ ಒಂದಿದೆ, ಪ್ಲಸ್ ಹೂಗ್ಲಿ ನದಿಯ ಪೂರ್ವದ ದಂಡೆ ಬರುತ್ತೆ. ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಮೊನ್ನೆ ಇತ್ತೀಚೆಗೆ ಹೆರಾಯಿನನ್ನು ಸ್ಮಗಲ್ ಮಾಡ್ಕೊಂಡು ತರ್ತಾ ಇದ್ದದ್ದನ್ನು ಸೀಸ್ ಮಾಡಿದರು. ಸಿಕ್ಕಿದ್ದು 321 ಗ್ರಾಮ್, 321 ಗ್ರಾಮ್ಸ್. ಭಾಳ ಸಣ್ಣದು ಅಂತ ನಿಮ್ಗೆ ಅನ್ಸುತ್ತೆ, ಇದು 1/4 kg ಸ್ವಲ್ಪ ಜಾಸ್ತಿ ಇದೆ. ಈ ಹೆರಾಯಿನು ಬಾಂಗ್ಲಾದೇಶದಲ್ಲಿ ಇದರ ಬೆಲೆ 25 ಲಕ್ಷ ಟಾಕಾ ಅಂತ ಅಲ್ಲಿಯ ಕರೆನ್ಸಿ ಹೆಸರು. 25 ಲಕ್ಷ ಟಾಕಾದಲ್ಲಿ ಅಲ್ಲಿ ಸಿಗತ್ತೆ. ಅಲ್ಲಿಗೆ ಎಲ್ಲಿಂದ ಬರುತ್ತೆ ಅಂದರೆ, ಈ ಮೈನ್ಮಾರ್ ಇದೆಯಲ್ಲ, ನಾವೇನು ಬ್ರಹ್ಮದೇಶ ಬರ್ಮಾ ಅಂತೀವಲ್ಲ, ಅದಕ್ಕೆ ಮೈನ್ಮಾರ್ ಅಂತಾರೆ. ಆ ಗೋಲ್ಡನ್ ಟ್ರ್ಯಾಂಗಲ್ ಅಂತಿದೆಯಲ್ಲ, ಆ ಗೋಲ್ಡನ್ ಟ್ರ್ಯಾಂಗಲ್ನಿಂದ ಈ ರೀತಿ ಡ್ರಗ್ ಟ್ರಾಫಿಕಿಂಗ್ ಮಾಡುವಂಥ ಒಂದು ದೊಡ್ಡದಾದಂಥ ನೆಕ್ಸಸ್ ಇದೆ. ಆ ನೆಕ್ಸಸ್ ಬಾಂಗ್ಲಾದೇಶಕ್ಕೆ ಸಪ್ಲೈ ಮಾಡುತ್ತೆ. ಬಾಂಗ್ಲಾದೇಶದವರು 25 ಲಕ್ಷ ಟಾಕಾ ಕೊಟ್ಟು ಅಂತ ಹೋಗ್ತಾರೆ. ಭಾರತದಲ್ಲಿ ಅದರ ಬೆಲೆ 18ರಿಂದ 20 ಲಕ್ಷ ರೂಪಾಯಿ 1 kg. ಭಾರತದಲ್ಲಿ ಅದರ ಬೆಲೆ ಎಷ್ಟಿದೆ ಅಂದರೆ, ಈಗ ಹಿಡಿದ್ರಲ್ಲ 321 ಗ್ರಾಮು, ಅದರ ಬೆಲೆಯನ್ನು ಕಟ್ಟಲಾಗಿ ಅದು 11 ಕೋಟಿ ರೂಪಾಯಿಗಳಂತೆ, 11 crore rupees ಕೇವಲ 321 ಗ್ರಾಮ್ಗೆ.
ಅಲ್ಲಿ 1 kg ಎಷ್ಟಾಗತ್ತೆ ಲೆಕ್ಕ ಹಾಕಿ. ಇದನ್ನು ನಡೆಸ್ತಾ ಇದ್ದವ್ರು ಯಾರು? ಇದನ್ನು ನಡೆಸ್ತಾ ಇದ್ದವ್ರು ಇದೇ ಜಹಾಂಗೀರ್ ಖಾನು, ಇದೇ ಶಮೀಮ್ ಅಹಮ್ಮದು, ಇದೇ ಛೋಟಾ ಡಾನು, ಇವರೆಲ್ಲ ಇದನ್ನು ಆಪ್ರೇಟ್ ಮಾಡೋರು. ಎಲ್ಲರೂ ಹೇಳ್ತಾರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಅವ್ರಿಗೆ ಇದನ್ನು ಯಾಕೆ ಮಾಡಲ್ಲ, ಬಾರ್ಡರ್ನಲ್ಲಿ ನೀವು ಫೆನ್ಸಿಂಗ್ ಯಾಕೆ ಮಾಡಿಲ್ಲ. ನಾ ಹೇಳಿದ್ನಲ್ಲಿ ಈಗ ಆ ಕಡೆ ನದಿಗಳು ಹರಿದು ಬರ್ತಾವಲ್ಲ, ಆ ನದಿ ಪ್ರತಿ ಬಾರಿ ಮಳೆಯಾದಾಗಲೂ ಪ್ರತಿ ಬಾರಿ ಪ್ರವಾಹ ಆದಾಗಲೂ ಕೂಡ ತನ್ನ ಪಾತ್ರವನ್ನು ಬದಲಿಸ್ಕೋತಾರೆ. ನದಿ ತನ್ನ ಸ್ವರೂಪವನ್ನು ಆವಾಗ ಬದಲಿಸ್ತಾ ಇರ್ತದೆ. ಅದರ ರಭಸಕ್ಕೆ ತಕ್ಕ ಹಾಗೆ, ಅದರ ಭರತಕ್ಕೆ ತಕ್ಕ, ಭರತ ಅಂತ ಹರಿಯೋದಕ್ಕೆ ಭರತಕ್ಕೆ ತಕ್ಕ ಹಾಗೆ ತನ್ನ ದಿಕ್ಕನ್ನು ಬದಲಿಸ್ಕೋತಾ ಇರ್ತಾರೆ. ನದಿಯ ಮೂಲಕ ನೀವು ಫೆನ್ಸಿಂಗ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಗುಜರಾತ್ನಲ್ಲಿ ಮಾಡಬಹುದು, ಪಾಕಿಸ್ತಾನ ಬಾರ್ಡರಲ್ಲಿ. ಇಲ್ಲಂತೂ ಪಂಜಾಬ್ದಲ್ಲಂತೂ ನಮ್ಮ ರೆಜಿಮೆಂಟೇ ಇದೆ, ನಮ್ಮ ಕಂಟೋನ್ಮೆಂಟ್ ಇದೆ, ವ್ಯವಸ್ಥೆ ಇದೆ. ರಾಜಸ್ಥಾನದಲ್ಲಿ ಮಾಡ್ಬೋದು. ಕಾಶ್ಮೀರದಲ್ಲಿ ಅಷ್ಟೆಲ್ಲ ನುಸುಳುಕೋರಿದ್ರೂ ಕೂಡ ನಮ್ಮ ಸೈನ್ಯ ಅತ್ಯಂತ ಕರಾರುವಾಕ್ಕಾಗಿ ನನ್ನ ಮಕ್ಕಳಿಗೆ ಹೆಂಗೆ ಹೊಡಿಬೇಕು ಹೊಡಿತಾ ಇರ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾಕೃತಿಕ ವಿಕೋಪ ಮತ್ತು ಅಲ್ಲಿರುವಂಥ ಜಿಯೋಗ್ರಫಿಕಲ್ ಪರಿಸ್ಥಿತಿ ಏನಿದೆ ಅದು ನಿಮಗೆ ಸಂಪೂರ್ಣವಾಗಿ ಫೆನ್ಸ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಫೆನ್ಸ್ ಹಾಕಬಹುದಾದಂಥ ಜಾಗದಲ್ಲಿ ಕೂಡ ಫೆನ್ಸ್ ಹಾಕಲಾರ್ದಾಗೆ ಮಮತಾ ಬೇಗಮ್ ಅವರು ಮೇಂಟೈನ್ ಮಾಡ್ಕೊಂಬಂದದ್ದು. ಯಾಕೆಂದರೆ ಅಲ್ಲಿಂದ ಹೆರಾಯಿನ್ನು, ಗಾಂಜಾ, ಆಮೇಲೆ ಈ ಸಿಂಥೆಟಿಕ್ ಡ್ರಗ್ಸು, ಸಿಂಥೆಟಿಕ್ ಪಿಲ್ಸು ಅವೆಲ್ಲ ಬರುವಂಥ ಸಂಪೂರ್ಣವಾದಂಥ ದೊಡ್ಡ ನೆಕ್ಸಸ್ ನಡೆಯೋದು. ಎರಡನೇದು ಜನ ಅಂತೂ ದೋಣಿ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಬರ್ತಾನೆ ಇದ್ದರು. ಅಲ್ಲಿ ಡಾನ್ಸ್ ಬಾರ್ಗಳಿದಾವಲ್ಲ ಕಲ್ಕತ್ತಾದಲ್ಲಿ, ಅಲ್ಲಿ ಡಾನ್ಸ್ ಬಾರ್ಗೆ ಬರುವಂಥ ಹುಡುಗಿಯರೆಲ್ಲ ಬಾಂಗ್ಲಾದೇಶಿ ಹುಡುಗಿಯರು. ಅವರಿಂದ ಪ್ರತಿ ತಲೆಗೆ 5,000 ರೂಪಾಯಿ ವಸೂಲಿ ಮಾಡ್ತಾಯಿತ್ತು ಬರುವಾಗ. ಬಂದ ಮೇಲೆ ಉಳಿದು ಎಲ್ಲ ಅವ್ರಿಗೆ ಕೇಟ್ರಿಂಗ್ ಮಾಡಲಿಕ್ಕೆ, ಅವ್ರು ಫೆಸಿಲಿಟೇಟ್ ಮಾಡಲಿಕ್ಕೆ, ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡೋದು, ವೋಟರ್ ID ಮಾಡಿಸ್ಕೊಡೋದು, ರೇಷನ್ ಕಾರ್ಡ್ ಮಾಡಿಸ್ಕೊಡೋದು, ಎಲ್ಲ ಸ್ಕೀಮ್ ಅವ್ರು ಸಿಗಂಗೆ ಮಾಡಲಿಕ್ಕೆ ದುಡ್ಡನ್ನು ಫಿಕ್ಸ್ ಮಾಡೋದು. ಅದರ ಕಟ್ ಮನಿ ಈತನಿಗೆ ಬರ್ತಾಯಿತ್ತು, ಅಭಿಷೇಕ್ ಬ್ಯಾನರ್ಜಿಗೆ. ಆಮೇಲೆ ಈ ನೆಕ್ಸಸ್ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು ಅಂದರೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸರ್ಕಾರಕ್ಕಿಂತ ಪ್ರೈವೇಟ್ ಸೆಕ್ಟರ್ ಚಾನಲ್ಗಳಿದಾವಲ್ಲ ಅತ್ಯಂತ ಕರಾರುವಾಕ್ಕಾಗಿ ನಡೀತಾವೆ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ನಡೀತಾವೆ. ಮುಂಚೆ ರತನ್ ಲಾಲ್ ಖತ್ರಿ ಅಂತ ಒಬ್ಬ ಮಟ್ಕಾ ದಂಧೆ ನಡೆಸ್ತಾ ಇದ್ದ. OC ಓಪನ್ ಕ್ಲೋಸ್ ಅಂತ ಹೇಳೋರು ನಾವು ಚಿಕ್ಕವರಿದ್ದಾಗ. ಆತ ಸಂಜೆ 9 ಗಂಟೆಗೆ ಅಲ್ಲೆಲ್ಲೋ ಬಾಂಬೆದಲ್ಲಿ ಕೂತ್ಕೊಂಡು ಒಂದು ನಂಬರನ್ನು ಓಪನ್, ಒಂದು ನಂಬರ್ ಕ್ಲೋಸ್ ಅಂದರೆ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಗೂಡಂಗಡಿಗಳಲ್ಲಿ ಆ ನಂಬರ್ಗಳಲ್ಲಿ ಹೇಳ್ರು. ಒಂದು ಸಣ್ಣ ಪೇಪರಲ್ಲಿ ನಂಬರ್ 9 ಅಂತ ಬರೆದುಕೊಟ್ಟು ಸುಳ್ಳಿ ಮಾಡಿ ಕೊಡೋರು. ಈಗ ನಾವು ಕೊಡ್ತಿದ್ರಲ್ಲ ನಂಬರು, ಅಲ್ಲಿ ಅದೇ ನಂಬರ್ ಹೊಡೆದಿದ್ರೆ ಆ ಗೂಡಂಗಡಿಯವನು ಅಷ್ಟು ದುಡ್ಡು 10 ಪಟ್ಟೋ 25 ಪಟ್ಟೋ ಇರೋದು, ಆ ದುಡ್ಡನ್ನು ಕೊಡೋ ಅಷ್ಟು ನಂಬಿಕಾರ್ಹ. ಇವರು ಕೂಡ ಅಷ್ಟೇ, ಏನು ಈಗ ಬರಿಗಾಲಲ್ಲಿ ನಡೆಸ್ತಾ ಇದ್ದಾರಲ್ಲ ಇವರೆಲ್ಲ ಅದೇ ನೆಕ್ಸಸ್ ನಡೆಸ್ಕೊಂಡು ಹೋಗ್ತಾ ಇದ್ದವರು. ಇದೆಲ್ಲ ಸುವೇಂದು ಅಧಿಕಾರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸುವೇಂದು ಅಧಿಕಾರಿ ಅವರ ಮಧ್ಯೆ ಇದ್ದು ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಹಂತ ಹಂತದಲ್ಲಿ ಅಲ್ಲ ಕೂಲಂಕುಷವಾಗಿ ಬಲ್ಲಂಥ ವ್ಯಕ್ತಿ ಆತ. ಎಲ್ಲೇ ಹೊರಗಡೆಯಿಂದ ಬಂದಿದ್ದರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 1 ವರ್ಷ ಬೇಕು. ಎಲ್ಲವನ್ನೂ ಬಲ್ಲವನು ಕಳೆದ 5 ವರ್ಷದಿಂದ ಕಾದು ಕುಳಿತವನು. ಬಿಡ್ತಾರ ಈಗ ಹಾಕಿ ತದಕ್ತಾ ಇದ್ದಾರೆ. ನಿನ್ನೆ ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಪೊಲೀಸರು ಮತ್ತು ನಗರ ಪಾಲಿಕೆ ಅಧಿಕಾರಿಗಳು ರೇಡ್ ಹೋಗಿದ್ರು. ಹೊರಗೆ ಬರುವಾಗ ಒಂದು ದೊಡ್ಡದಾದಂಥ ಒಂದು ಸ್ಕ್ರೀನ್ ತೊಗೊಂಬಂದರು. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಕಾಯ್ತಾ ಇದ್ರು, ಏನಿದು ಅಂತ. ಆತನ ಇಡೀ ಬಿಲ್ಡಿಂಗಿಗೆ CCTV ಕ್ಯಾಮ್ರಾಗಳು ಮತ್ತು CCTV ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡೋದು ಎಲ್ಲವನ್ನೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇತ್ತು. ಅಷ್ಟನ್ನು ಎತ್ಕೊಂಡು ಬರಲಾಗಿದೆ. ಯಾಕೆ ಬಂಧಿಸ್ತಾ ಇಲ್ಲ ಅಭಿಷೇಕ್ ಬ್ಯಾನರ್ಜಿನ ಅಂತ ಎಲ್ಲ ಕೇಳ್ತಾರೆ. ಭಾಯ್ಪೋನು ಬಂಧಿಸಿ ಅಂತ. ಭಾಯ್ಪೋನು ಯಾಕೆ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಜುಲೈ 31ರವರೆಗೂ ಆತ ಪ್ರೊಟೆಕ್ಷನನ್ನು ಪಡೆದಿದ್ದಾನೆ ಕಲ್ಕತ್ತಾ ಹೈಕೋರ್ಟಲ್ಲಿ. ಅದಕ್ಕೆ ಅಪೀಲ್ ಹೋಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ. ಇಲ್ಲಿ ಆತ ನನಗೆ ಪ್ರೊಟೆಕ್ಷನ್ ಬೇಕು, ನನಗೆ ಆ್ಯಂಟಿಸಿಪೇಟರಿ ಬೇಲ್ ಬೇಕು, ನನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಕೋರ್ಟ್ನಿಂದ ಒಂದು ಆದೇಶವನ್ನು ತೆಗೆದುಕೊಳ್ಳಿ. ಹೀಗಾಗಿ ಸುವೇಂದು ಅಧಿಕಾರಿ ಈತನನ್ನು ಬಂಧಿಸಲಿಕ್ಕೆ, ಈತನ ಮೇಲೆ ಮೊಕದ್ದಮೆ ಇದ್ದಾವೆ. ಈಗ ಮನೆ ಒಳಗಡೆ ಇರುವಂಥ ಎಲ್ಲ ಪರಿಕರಗಳನ್ನು ಎತ್ಕೊಂಬಂದು ಆಗಿದೆ. ಮನೆ ಕೆಡವಲಿಕ್ಕೆ ಇದರ ಯಾವುದೇ ರೀತಿಯಾದಂಥ ಸ್ಟೇ ಆರ್ಡರ್ ಇಲ್ಲ, ಅದನ್ನ ಯಾವ ಬೇಕಾದ್ರೂ ಕೆಡುವ ಸಾಧ್ಯತೆ ಇದೆ. ಆದರೆ ಆತನ ಎಲ್ಲ ನೆಕ್ಸಸ್ ಏನಿದೆಯಲ್ಲ, ಈಗ ಚೆಸ್ ಆಟದಲ್ಲಿ ನಾವು ರಾಜನನ್ನು ಹೊಡೆಯೋದು ಹೆಂಗೆ, ಚೆಕ್ಮೇಟ್ ಅಂತಾರೆ, ಚೆಕ್ ಕೊಡೋದು ಹೆಂಗೆ, ಆತನ ಸುತ್ತಮುತ್ತಲಿರೋರನ್ನ ಮುಗಿಸ್ಬಿಡ್ಬೇಕು. ಆವಾಗ ರಾಜ ಏಕಾಂಗಿ ಆಗ್ತಾನೆ. ಏಕಾಂಗಿ ಮಾಡುವ ಕೆಲಸವನ್ನು ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಹೇಳೋದು ಇದು ಯೋಗಿ ಮಾಡೆಲ್ ಅಂತೇಳಿ. ಇನ್ನು ಮಮತಾ ಬೇಗಮ್ ಅವರು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರಲ್ಲ. ಅದೇನು ತೃಣ ಸಮಾನ, ಅದಕ್ಕೆ ನಾನು ಯಾಕೆ ಹೋಗಬೇಕು ಅಂತ ಯಾವತ್ತೂ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ಅವರು. ಈಗ ನಿನ್ನೆ 32 ನಿಮಿಷದ ವಿಡಿಯೋ ಬಿಟ್ಟಿದ್ದಾರೆ. ಫೇಸ್ಬುಕ್ನಲ್ಲಿ ಲೈವ್ ಬಂದು ಅಳ್ತಾ ಇದ್ದಾರೆ. ಅದಕ್ಕಿಂತ ಮಜಾ ಏನಂದರೆ ಈ ಬಿಳಿ ನೀಲೆ ಸೀರೆ ಉಟ್ಕೊಂಡು ಓಡಾಡ್ತಾ ಇದ್ರು ಅವರು. ಇದರ ಹಿನ್ನೆಲೆಯನ್ನು ನಾನು ಸ್ಟಡಿ ಮಾಡ್ತಾ ಹೋದೆ. ಏನಪ್ಪ ಅಂದರೆ
ಮದರ್ ತೆರೇಸಾ ಇದ್ದಾರಲ್ಲ, ಮದರ್ ತೆರೇಸಾ ಅವರು ಇದೇ ಉಡುಪನ್ನು ಧರಿಸ್ತಾ ಇದ್ರು. ಉದ್ದೇಶ ಏನು? ಇದು CIA ದೊಡ್ಡದಾದಂಥ ಶೆಡ್ ಅಂತ. CIA ಇಲ್ಲಿ ಬಂದು ಕೂತಂಥ ಮಮತಾ ಬೇಗಂ, ಆಕೆಗೆ ಸಹಾಯ ಇದ್ದದ್ದೇ CIA ಮತ್ತು ಬಾಂಗ್ಲಾದೇಶದ್ದು. ನಮ್ಮಲ್ಲಿ ಈ ರೀತಿಯ ವ್ಯವಸ್ಥೆ ಆದ ತಕ್ಷಣ ಅಲ್ಲಿ DGFI ಅವರು, ಅಂದರೆ ನಮ್ಮಲ್ಲಿ ಹೇಗೆ ಪಾಕಿಸ್ತಾನದಲ್ಲಿ ISI ಇದೆಯೋ ಹಾಗೆ ಬಾಂಗ್ಲಾದೇಶದಲ್ಲಿ DGFI ಅಂತಿದೆ. ಇದೇ ರೀತಿ ಬೇಹುಗಾರಿಕೆ ಅವರು ಇನ್ನಿಲ್ಲದ ಹಾಗೆ ಚಡಪಡಿಸ್ತಾ ಇದ್ದಾರೆ. ಇವರೆಲ್ಲ ಫೆನ್ಸಿಂಗ್ ಆಗ್ತಾ ಇದ್ದಾರೆ, ಎಲ್ಲ ಬಂದೋಬಸ್ತ್ ಮಾಡಿಬಿಟ್ರೆ ನಮ್ಮದು ಡ್ರಗ್ ಟ್ರಾಫಿಕಿಂಗ್ ಮಾಡೋದು ಹೆಂಗೆ, ಮಾನವನ ಟ್ರಾಫಿಕಿಂಗ್ ಮಾಡೋದು ಹೆಂಗೆ, ಭಾಳ ದೊಡ್ಡದ ಸಮಸ್ಯೆ ಆಗತ್ತೆ ಅಂತ ಆ ಕಡೆ ಚಡಪಡಿಕೆ ಶುರುವಾಗಿದೆ. ಇನ್ನೊಂದು ವಿಷಯ, 80% ಅಸ್ಥಿ ಪಂಜರಗಳು ಭಾರತದಿಂದ ಎಲ್ಲ ಕಡೆ ಸಪ್ಲೈ ಆಗ್ತಾ ಇದ್ದದ್ದು ಕಲ್ಕತ್ತಾ. ಈ ಅಸ್ಥಿ ಪಂಜರಗಳು ಎಲ್ಲಿ ಸಿಗಬೇಕಪ್ಪ? ಈ ಅಸ್ಥಿ ಪಂಜರಗಳು ಸ್ಮಶಾನದಲ್ಲಿ ಸಿಗಬೇಕು. ಮದರ್ ತೆರೇಸಾಗೆ ಇದರ ನಂಟಿದೆ ಅನ್ನುವುದು ಈಗಾಗಲೇ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಇದರ ಮಾಹಿತಿ ಎಲ್ಲ ಕಡೆ ಹರಡಿಕೊಂಡಿದೆ. ಎರಡನೇದೊಬ್ಬ ಮಗುವನ್ನು ಮಿಷನರೀಸ್ ಆಫ್ ಚಾರಿಟಿ ಅಂತ ಅವ್ರದ್ದೊಂದು ಸಂಸ್ಥೆ, ಮೊನ್ನೆ ಹೋಗಿದ್ನಲ್ಲ ಮಾರ್ಕೋ ರೂಬಿಯೋ, BBC ರಿಪೋರ್ಟ್ ಮಾಡಿದೆ. 1,40,000 ಕೊಟ್ಟು ಮಗುವನ್ನು ಖರೀದಿ ಮಾಡಿದಂಥ ಒಂದು ಕೇಸ್ ಅವ್ರ ಮೇಲಿದೆ. ಅಂದರೆ ಇವರ ಹೆಸರು ದೀನ ದಲಿತರ ಸಹಾಯ ಮಾಡಲಿಕ್ಕಿದ್ದೀವಿ ಅಂತ. ಮಾಡ್ತಾ ಇದ್ದದ್ದು ಮಕ್ಕಳ ಕಳ್ಳ ಸಾಗಾಣಿಕೆ, ಮಾಡ್ತಾ ಇದ್ದದ್ದು ಅಸ್ಥಿ ಪಂಜರಗಳ ಸಾಗಾಣಿಕೆ, ಸಂಪರ್ಕ ಅಮೆರಿಕೆಯ CIA, ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಪಶ್ಚಿಮ ಬಂಗಾಳವನ್ನು ಪೃಷ್ಠಭೂಮಿ ಮಾಡಿಕೊಂಡು ಮದರ್ ತೆರೇಸಾ ಅನ್ನುವಂಥ ಒಬ್ಬ ಮುದುಕಿಯನ್ನು, ವೃದ್ಧೆಯನ್ನು ಇಟ್ಕೊಂಡು ದೇಶವನ್ನು ಹೇಗೆ ಕೆಡಿಸ್ಬೇಕು, ದೇಶವನ್ನು ಹೇಗೆ ಹಾಳು ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇತ್ತು. ಅವರ ದೊಡ್ಡದಾದಂಥ ಅವರ ಮೋಡಸ್ ಆಪರೇಂಡಿಗೆ ಈಗ ಅದು ಸಂಪೂರ್ಣವಾಗಿ ವಿಫಲಗೊಳಿಸಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಹೀಗಾಗಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಕೂತವನು ನಾಟಕ ಮಾಡ್ತಾ ಇದ್ದಾನೆ. ಐ ಆಮ್ ಫ್ಯಾನ್ ಆಫ್ ಮೋದಿ, ಐ ಲೈಕ್ ಇಂಡಿಯಾ, ಐ ಲವ್ ಇಂಡಿಯಾ, ಪ್ಲೀಸ್ ರಿಲೈ ಅಪಾನ್ ಮೀ ಅಂತ. ಹೆಂಗಿದೆ ಸ್ವಾಮಿ ಇದು? ನಮಸ್ಕಾರ.